ಈಗ 12 ರಾಶಿಗಳಲ್ಲಿ 7ನೇ ರಾಶಿಯಾದಂಥ ತುಲಾ ರಾಶಿ ವಿಚಾರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ತುಲಾ ರಾಶಿಯವರಿಗೆ ನೋಡಿ, ಪಂಚಮದಲ್ಲಿ ನಮಗೆ ಶನಿ ಮಹಾತ್ಮ ಇತ್ತು, ಶನಿ ಗ್ರಹ ಇತ್ತು. ಎಲ್ಲೊಂದು ಕಡೆ ಶನಿ ಗ್ರಹ ನಿಮಗೆ ಮಕ್ಕಳ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅನುಕೂಲತೆ. 2024 ತುಂಬ ತೊಂದರೆಗಳು ಈಡಾಗಿರುವಂಥದ್ದು, ಪ್ರೇಮಿಗಳಿಗೆ ತುಂಬ ಗೊಂದಲ ಆಗಿರುವಂಥದ್ದು ನಾವು ಕಾಣಿದ್ದೀವಿ. ಮತ್ತು ಕುಟುಂಬದಲ್ಲೂ ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗಿರುವಂಥದ್ದು. ಅದು ಎಲ್ಲೊಂದು ಕಡೆ ನೋಡಿ, ತುಲಾ ರಾಶಿಯವರಿಗೆ ಶೇರ್ ಮಾರ್ಕೆಟ್ ಆಗಲಿ, ವ್ಯವಹಾರ ಆಗಲಿ, ವ್ಯಾಪಾರಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅನಾನುಕೂಲತೆ, ನಷ್ಟಗಳನ್ನ ನೀವು ಧನವ್ಯಯಗಳನ್ನ ಕಾಣಿರ್ತೀರ. ಆದರೆ ಈ 2024 ಖಂಡಿತ ನಿಮಗೆ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ನೋಡಿ, ಈ 12 ರಾಶಿಗಳಲ್ಲಿ ದೊಡ್ಡ ಮಟ್ಟದ ರಾಜಯೋಗ ಅಥವಾ ದೊಡ್ಡ ಮಟ್ಟದ ಲಾಭಗಳನ್ನು ಪಡೆಯುವಂಥ 2ನೇ ರಾಶಿ ಇದ್ದರೆ ಅದು ತುಲಾ ರಾಶಿ. ನೋಡಿ, ತುಲಾ ರಾಶಿಗೆ ಎಂದೂ ಕಾಣದಂಥ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ, ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ. ನೀವು ಒಂದು ವಿವಾಹ ಆಗ್ಬೋದು, ಅಥವಾ ವ್ಯಾಪಾರ ವ್ಯವಹಾರಗಳಾಗ್ಬೋದು, ಜಂಟಿ ಒಂದು ವ್ಯಾಪಾರಗಳಾಗ್ಬೋದು, ಮತ್ತು ನಿಮಗೆ ಇದು ಮಕ್ಕಳ ವಿಚಾರದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಾಗೆ ಖಂಡಿತ ಇರ್ಬೋದು. ಸೊ ಎಲ್ಲ ರೀತಿಯಲ್ಲೂ ನಿಮಗೆ ತುಲಾ ರಾಶಿಯವರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಮುಂದಿನ ದಿನಗಳಲ್ಲಿದೆ. ಈ 2025 ಖಂಡಿತ ನಿಮಗೆ ನೋಡಿ, ಶನಿಗ್ರಹ ಪಂಚಮದಲ್ಲಿರುವಂಥ ಶನಿಗ್ರಹ ಮಾರ್ಚ್ ನಂತರ, ಅಂದರೆ ಏಪ್ರಿಲ್ 1ನೇ ತಾರೀಕು ನಂತರ ನಿಮಗೆ ಶನಿಗ್ರಹ ನಿಮಗೆ 6ನೇ ಮನೆಗೆ ಬರುವಂಥದ್ದು. ನೋಡಿ, ಶನಿಗ್ರಹ 6ನೇ ಮನೆಗೆ ಬಂದರೆ ಏನಾಗುತ್ತೆ ಅಂದರೆ, ಈ ಸ್ವಯಂ ಉದ್ಯೋಗದವ್ರಿಗೆ, ಮನೆಯಿಂದ ವ್ಯಾಪಾರ ವ್ಯವಹಾರ ಮಾಡೋಂಥವ್ರಿಗೆ, ಈ ಫ್ಯಾಷನ್ ಡಿಸೈನ್ ಮಾಡೋಂಥವ್ರಿಗೆ, ಕ್ಯಾಂಟೀನ್ ನಡೆಸೋಂಥವ್ರಿಗೆ, ಹೋಟ್ಲು ಮಾಡೋಂಥವ್ರು, ಅಡುಗೆ ಮಾಡೋಂಥವ್ರು, ಮನೆಯಲ್ಲಿ ಆನ್ಲೈನ್ ಕೆಲಸಗಳು ಮಾಡೋವಂಥವ್ರಿಗೆ, ಈಗ ದೊಡ್ಡ ಮಟ್ಟದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮನೆಯಿಂದಲೇ ಮಾಡೋವಂಥವ್ರು ಇದೆ, ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ 6ನೇ ಮನೆಗೆ ನಿಮಗೆ ಶನಿಗ್ರಹ ಬರುವಂಥದ್ದು, ಇಲ್ಲೊಂದು ಕಡೆ ಶತ್ರು ನಾಶ ಆಗುವಂಥದ್ದು. ಇಷ್ಟು ದಿನ ಶತ್ರುಗಳು ನಿಮಗೆ ತುಂಬ ತೊಂದರೆ ಕೊಡ್ತಿದ್ದಂಥವ್ರು, ನಿಮ್ಮನ್ನು ನೋಡಿ ಅಪಹಾಸ್ಯ ಮಾಡ್ತಿದ್ದಂಥವ್ರು, ಈಗ ಅವರು ಬಾಯಿ ಮುಚ್ಚುವಂಥ ಸಮಯ ಬಂದಿದೆ. ಈಗ ದೊಡ್ಡ ಮಟ್ಟದಲ್ಲಿ ನಿಮಗೆ ರಾಜಯೋಗ ಬರುವಂಥದ್ದು, ಇಲ್ಲೊಂದು ಕಡೆ ಅಷ್ಟಮದಲ್ಲಿರುವಂಥ ಗುರು ಕೂಡ ನವಮದಲ್ಲಿ ಬರುವಂಥದ್ದು. ಮೇ ನಂತರ ನಿಮಗೆ ಸಂಪೂರ್ಣವಾದ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. 2025 ಖಂಡಿತ ನಿಮ್ಮ ಜೀವನದಲ್ಲಿ ಎಂದೂ ಕಾಣದಂಥ ಒಂದು ಜಯ, ಯಶಸ್ಸು, ಕಾರ್ಯಸಿದ್ಧಿ, ದೊಡ್ಡ ಮಟ್ಟದ ರಾಜಯೋಗ, ಅಖಂಡ ಒಂದು ನಿಮಗೆ ಜಗತ್ವಶಿ ಆಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಆಗುವಂಥದ್ದು, ಪ್ರತಿಯೊಂದು ನೀವು ಕಾಣುವಂಥದ್ದು. ನೋಡಿ, ಈಗ ನಿಮಗೆ ಯಾವುದೊಂದು ತಂದೆಯಿಂದ ಆಸ್ತಿ ಬರಬೇಕಾಗಿರುತ್ತೆ, ಖಂಡಿತ ಅದು ಬರುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ. ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ, ಎಂದೂ ಕಾಣದಷ್ಟು ಲಾಭ ನಿಮಗೆ ಈ ವರ್ಷ ಒಂದು ಪ್ರಾಪ್ತಿಯಾಗುವಂಥದ್ದು. ಜೊತೆಗೆ ಶುಭ ಕಾರ್ಯಗಳು ನಡೆಯಲಿದೆ, ಮನೆಗಳಲ್ಲಿ ಶುಭ ಕಾರ್ಯಗಳು, ಮಗನದಾಗಲಿ ಮಗಳದಾಗಲಿ ಒಂದು ವಿವಾಹ ಆಗ್ಬೋದು, ಅಥವಾ ನಿಮ್ಮದೇ ಒಂದು ವಿವಾಹ ತುಂಬ ವರ್ಷದಿಂದ ತಡೆ ಆಗ್ತಾ ಇತ್ತು, ಏನು ಆಗ್ತಾನೆ ಇರಲಿಲ್ಲ ಅಂದರೆ ಖಂಡಿತ ಈ ಒಂದು ವರ್ಷ 2025 ಮೇ ನಂತರ ಖಂಡಿತ ದೊಡ್ಡ ಒಂದು ರಾಜಯೋಗ ನಿಮಗೆ ಇರುವಂಥದ್ದು. ಎಲ್ಲೋ ಒಂದು ಒಳ್ಳೆ ಸಮಯ ಬರ್ತಿದೆ. ಖಂಡಿತ ಆ ಒಂದು ಸಮಯಕ್ಕೆ ನೀವು ರೆಡಿ ಆಗಬೇಕು, ಆ ಒಂದು ಸಮಯಕ್ಕೆ ನೀವು ತಯಾರಾಗಬೇಕು. ಅದರಂತೆ ನೀವು ನಿಮ್ಮ ದಿನಚರಿಗಳನ್ನು ಬದಲಾಯಿಸ್ಕೊಳ್ಳಿ. ಒಂದು ಒಳ್ಳೆ ರೀತಿಯಲ್ಲಿ ಒಂದು ದೇವರ ಒಂದು ಪ್ರಾರ್ಥನೆ ಮಾಡುವಂಥದ್ದು, ಗ್ರಹಗಳ ಒಂದು ಪ್ರಾರ್ಥನೆ ಮಾಡೋದು, ಗುರುವಿನ ಒಂದು ಪ್ರಾರ್ಥನೆ ಮಾಡಿ ಖಂಡಿತ ಇನ್ನೂ ಒಂದು ಕೆಲಸಕರಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡ್ತೀರಾ. ಅದರಲ್ಲೂ ರಿಯಲ್ ಎಸ್ಟೇಟ್ ಆಗಲಿ, ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ರಾಜಕೀಯದಲ್ಲಿರುವಂಥ ತುಲಾರಾಶಿ ಇರುವಂಥ ದೊಡ್ಡ ಮಟ್ಟದ ಸಾಧನೆ ಮಾಡ್ಬೋದು. ಯಾಕಂದರೆ ಪಂಚಮದಲ್ಲಿ ರಾಹು ಇರುವಂಥದ್ದು, ಈ ಕಡೆ ಇದು ಷಷ್ಠ ಭಾವದಲ್ಲಿ ಶನಿ ಇರುವಂಥದ್ದು, ಮತ್ತು ನವಮದಲ್ಲಿ ಅದೃಷ್ಟ ಕಡೆ ಗುರು ಇರುವಂಥದ್ದು, ಮತ್ತೆ ಕೂಡ ನಿಮಗೆ ನೋಡಿ ಈ ಕಡೆ ಕೇತು ಕೂಡ ಲಾಭದಲ್ಲಿ ಬರುವಂಥದ್ದು. ವ್ಯಯ ಸ್ಥಾನದಲ್ಲಿರುವಂಥ ಕೇತು ನಿಮಗೆ ಈಗ ಲಾಭ ಸ್ಥಾನದಲ್ಲಿ ಬರುವಂಥದ್ದು. ಎಲ್ಲೊಂದು ಕಡೆ ಗುರುಗಳ ಆಶೀರ್ವಾದ ಬರುವಂಥದ್ದು, ಕುಲ ಗುರುಗಳ ದರ್ಶನ, ಇಷ್ಟ ದೇವರ ಒಂದು ಅನುಗ್ರಹ ನಿಮಗೆ ದೊರೆಯುವಂಥದ್ದು, ಮತ್ತು ಕುಲ ಗುರುಗಳ ದರ್ಶನ, ಮತ್ತು ಕುಲ ದೇವರು ಏನಿದೆ ಆ ಒಂದು ದೇವ್ರನ್ನ ಆಚರಣೆ ಮಾಡಿ ಆ ದೇವರು ನಿಮಗೆ ಪ್ರಸನ್ನರಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡುತ್ತೆ. ಎಷ್ಟೋ ಜನ ಮನೆ ದೇವರೇ ಮಾಡಿರೋದಿಲ್ಲ, ಮನೆ ದೇವರೇ ಗೊತ್ತಿರೋದಿಲ್ಲ, ಗಂಡು ದೇವರೇ ಗೊತ್ತಿಲ್ಲ, ಹೆಣ್ಣು ದೇವರೇ ಗೊತ್ತಿಲ್ಲ. ಇಂಥವ್ರಿಗೆ ಏನಾಗುತ್ತೆ ಅಂದರೆ, ಈ ಒಂದು ಶುಭ ಒಂದು ಸಮಯ ಬಂದರೂ ಕೂಡ ಗೋಚಾರದಲ್ಲಿ ದೊಡ್ಡ ಮಟ್ಟದ ರಾಜಯೋಗ ಬಂದರೂ ನಿಮಗೆ ಒಳ್ಳೇದಾಗಲ್ಲ. ಯಾಕಂದರೆ ಕುಲ ಗುರುಗಳು, ಕುಲ ಒಂದು ದೇವರು ಏನಿದೆ, ಕುಲ ಗಂಡು ದೇವರು, ಹೆಣ್ಣು ದೇವರಾಗಿರ್ಬೋದು, ಅವರನ್ನು ನೀವು ಪ್ರಾರ್ಥನೆ ಮಾಡಿ ಖಂಡಿತ ದೊಡ್ಡ ಮಟ್ಟದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ನೋಡಿ, ಈ ಒಂದು ರಾಶಿಯವರಿಗೆ ಸಂಪೂರ್ಣವಾಗಿ 90ರಿಂದ 95 ಭಾಗ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ನೋಡಿ, ಇಡೀ 12 ರಾಶಿಗಳಲ್ಲಿ ಮಿಥುನ ರಾಶಿ ಬಿಟ್ಟರೆ ನಿಮಗೆ ತುಲಾ ರಾಶಿ, ವೃಷಭ ರಾಶಿ ಮತ್ತು ತುಲಾ ರಾಶಿ 2 ರಾಶಿಯವರಿಗೆ ಸಂಪೂರ್ಣವಾದ ಶುಭ ಲಾಭ ಅಥವಾ ರಾಜಯೋಗ, ದೊಡ್ಡ ಮಟ್ಟದ ಅನುಕೂಲಗಳನ್ನ ನೀವು ಕಾಣ್ಬೋದು. ಅದರಲ್ಲಿ ನೋಡಿ, ಸ್ವಲ್ಪ ಅನಾನುಕೂಲತೆ ಅಂತಂದರೆ ಪಂಚಮದಲ್ಲಿ ರಾಹು ಬರುವಂಥದ್ದು. ಇಲ್ಲಿ ಪಂಚಮದಲ್ಲಿ ರಾಹು ಬರೋದ್ರಿಂದ ಏನಾಗ್ಬೋದು ಅಂದರೆ, ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಯಾರಾದರೂ ಹೊಸದಾಗಿ ವಿವಾಹ ಆದಂಥವ್ರು, ಅವ್ರಿಗೇನಂದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲತೆ, ಮಕ್ಕಳಾಗಿರುತ್ತೆ, ಮತ್ತೆ ಏನಾದರೂ ಅಭಾಷಣ ಆಗುವಂಥದ್ದು, ಅದು ಏನು ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಕೆಲವೇ ಒಂದು ಸಮಯದಲ್ಲಿ
ತೊಂದರೆ ಆಗುವಂಥದ್ದು, ಮಕ್ಕಳು ಹೋಗುವಂಥದ್ದು, ಅಥವಾ ಇರುವಂಥ ಮಕ್ಕಳಿಗೆ ಸ್ವಲ್ಪ ಅನಾನುಕೂಲತೆ ಆಗುವಂಥದ್ದು, ಅವರು ದಾರಿ ತಪ್ಪುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ. ನೋಡಿ, ಪಂಚಮದಲ್ಲಿ ರಾಹು ಇದ್ರೆ ಮಕ್ಕಳನ್ನ ತುಂಬ, ಅದ್ರ ದೊಡ್ಡ ಮಗ ಅಂತ ಏನಿರ್ತಾರೆ ಅಥವಾ ದೊಡ್ಡ ಮಗಳು ಏನಿರ್ತಾರೆ ಅವ್ರನ್ನ ಸ್ವಲ್ಪ ಎಚ್ಚರಿಕೆಯಾಗಿ ನೋಡ್ಕೊಳ್ಳುವಂಥದ್ದು, ಅವ್ರನ್ನ ಒಂದು ಪ್ರೀತಿಯಿಂದ ನಿಮ್ಮ ಒಂದು ಕಡೆಗೆ ಹೇಳ್ಕೊಳ್ಳುವಂಥದ್ದು, ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ಲಗ್ನದಲ್ಲಿ ರಾಹು ಬಂತಂದ್ರೆ ಅವ್ರು ನಿಮ್ಮ ಕೈ ತಪ್ಪಿ ಹೋಗುವಂಥದ್ದು, ದುಶ್ಚಟಗಳಿಗೆ ಎಡೆಯಾಗುವಂಥದ್ದು, ಒಂದು ಕಲಿದೇ ಇರುವಂಥ ಕೆಟ್ಟ ವಿದ್ಯೆಗಳನ್ನ ಕಲಿಯುವಂಥದ್ದು, ಕೆಟ್ಟ ಮಾರ್ಗಗಳಿಗೆ ಹೋಗುವಂಥ ಸಾಧ್ಯತೆಗಳನ್ನ ನಾವು ಕಾಣ್ತಾ ಇರ್ತೀವಿ, ಅಥವಾ ಹೊಡೆದಾಟಗಳಿಗೆ ಹೋಗುವಂಥದ್ದು. ಅದರಿಂದ ಏನಾಗುತ್ತೆ ಅಂದ್ರೆ ಅವರ ಜೀವನವೇ ಹಾಳಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇರ್ತೀವಿ. ಹಾಗಾಗಿ ಆ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಅವ್ರನ್ನ ನೋಡ್ಕೊಳ್ಳುವಂಥದ್ದು. ಜೊತೆಗೆ ನಿಮಗೆ ಲಗ್ನಾಧಿಪತಿಯ ಒಂದು ಮಂತ್ರ, ಶುಕ್ರನ ಒಂದು ಅಷ್ಟೋತ್ತರ ಅಥವಾ ಶುಕ್ರನಿಗೆ ಸಂಬಂಧಪಟ್ಟಾಗೆ ಓಂ ಶ್ರೀ ಕಮಲಾಲಯ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ನಮಃ. ಅದು ಶುಕ್ರನ ಒಂದು ಸಂಬಂಧಪಟ್ಟಾಗೆ ದೊಡ್ಡ ಮಂತ್ರಗಳು ಹೇಳುವಂಥದ್ದು, ಅಷ್ಟೋತ್ತರಗಳನ್ನ ಹೇಳಿ, ಲಲಿತ ಸಹಸ್ರನಾಮ ಹೇಳುವಂಥದ್ದು, ಹೀಗೆ ಮಾಡಿ ಖಂಡಿತ ನಿಮಗೆ ಹೆಚ್ಚಿನ ಬಲ ಬರುವಂಥದ್ದು. ನೋಡಿ, ನಿಮಗೆ ಎಂದೂ ಕಾಣದಂತೆ ಸುಮಾರು 12 ವರ್ಷಕ್ಕೆ ನಂತರ ಈ ಒಂದು ಸಂಯೋಗ ಬರ್ತಾ ಇರೋಂಥದ್ದು, ದೊಡ್ಡ ಮಟ್ಟದ ರಾಜಯೋಗ ಬರ್ತಿದೆ. ಇದನ್ನು ನೀವು ಬಳಸ್ಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಜೊತೆಗೆ ನಿಮಗೆ ನೋಡಿ, ಈ ಒಂದು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆ ಆಗಿರುವಂಥದ್ದು ನಾನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಪಂಚಮದಲ್ಲಿ ರಾಹು ಇರುವಂಥದ್ದು, ಅದು ಹಂಗಾಗಿ ಮತ್ತು ಗ್ಯಾಸ್ಟ್ರಿಕ್ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇರ್ತೀವಿ. ಹೇಳಿರೋಂಥ ಪರಿಹಾರಗಳು ಮಾಡಿ ಖಂಡಿತ ತುಲಾರಾಶಿಗೆ ಈ ಒಂದು ವರ್ಷದಲ್ಲಿ 2025 ಒಂದು ಮೈಲಿಗಲ್ಲು ಸಾಧನೆ ಮಾಡ್ತೀರಾ. ಏನೋ ದೊಡ್ಡ ಮಟ್ಟದ ಸಾಧನೆ ನಿಮಗೆ ಈ ವರ್ಷದಲ್ಲಿ ನಡೆಯುವಂಥದ್ದಿದೆ. ಖಂಡಿತ ಅದನ್ನು ನೀವೊಂದು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಶುಭ ಫಲಗಳು ದೊರೆಯುತ್ತೆ.